ಓಂ ಶ್ರೀ ಗುರುಭ್ಯೋ ನಮಃ ಹರಿ ಓಂ. ಓಂ ನಮಃ ಸೂರ್ಯಃ ಪಿತಾಮಹೋ ವ್ಯಾಸಃ ವಸಿಷ್ಠೋ ತ್ರಿಪರಾಶರಃ ಕಶ್ಯಪೋ ನಾರದೋ ಗಾರ್ಗ್ಯಃ ಮರೀಚಿರ್ಮುನಿರಂಗಿರಾಃ ಲೋಮಶಃ ಪೌಲಶಶ್ಚೈವ ಜವನೋ ಭೃಗುಃ ಶೌನಕೋಷ್ಟಾದಶಶ್ಚೇತಿ ಜ್ಯೋತಿಷ್ಶಾಸ್ತ್ರಪ್ರವರ್ತಕಾಃ. ನಮೋ ಋಷಿಭ್ಯಃ ನಮೋ ಮಹದ್ಭ್ಯಃ. ಎಲ್ಲ ಪ್ರಿಯ ವೀಕ್ಷಕರಿಗೆಲ್ಲ ಭಗವಂತ ಅನುಗ್ರಹ ಮಾಡಲಿ. ವೃಷಭ ರಾಶಿ ಗುರು ಪರಿವರ್ತನೆ 1/5/2024 ಗುರು ನಿಮ್ಮ ರಾಶಿಗೆ ಬರ್ತಾ ಇದ್ದಾನೆ. ವೃಷಭ ರಾಶಿಗೆ ನೋಡಿ, ವೃಷಭ ರಾಶಿ ಅಂತಂದರೆ ಶುಕ್ರನ ರಾಶಿ. ಶುಕ್ರನ ರಾಶಿಗೆ ಗುರು ಬಂದಾಗ ಏನಾಗುತ್ತೆ, ಅದರಲ್ಲೂ ಕೂಡ ಜನ್ಮ ರಾಶಿಯಲ್ಲಿ ಗುರು ಇರ್ತಾನೆ, ಅಂದರೆ ನಿಮ್ಮ ರಾಶಿಯಲ್ಲೇ ಇರ್ತಾನೆ. ಜನ್ಮ ಅಂದರೆ ನಿಮ್ಮ ರಾಶಿ ಹೇಳುವಂಥ ಅರ್ಥ. ಕೃತಿಕಾ ನಕ್ಷತ್ರ 2, 3, 4ನೇ ಪಾದ, ರೋಹಿಣಿ ನಕ್ಷತ್ರ 1, 2, 3, 4ನೇ ಪಾದ, ಮೃಗಶಿರ ನಕ್ಷತ್ರ 1, 2 ಪಾದ. ಇವರು ವಿಡಿಯೋ ಮುಗಿವರೆಗೂ ಕೂಡ ನೀವು ನೋಡ್ತಾ ಇರಿ, ಯಾಕಂದರೆ ನಕ್ಷತ್ರ ಪರಿಹಾರಗಳು ಬಹಳ ಮುಖ್ಯವಾದಂಥದ್ದು. ಈ ವೃಷಭ ರಾಶಿಯವರಿಗೆ ಹೇಗೆ ಅಂತಂದರೆ ಅಲ್ಪ ಗುರುಬಲ ರಾಶಿಯಲ್ಲಿದ್ದಾಗ ಅಲ್ಪ ಗುರುಬಲಗಳನ್ನು ಗುರು ಕೊಡ್ತಾನೆ. ಬಲ ಇಲ್ಲವೇ ಇಲ್ಲ ಹೇಳುವಂಥದ್ದಲ್ಲ. ಶುಕ್ರ ರಾಶಿಯಲ್ಲಿದ್ದರಿಂದ ಗುರು ಅಂತಹ ತೀವ್ರವಾದಂತಹ ಬಲ ಕೊಡದೇ ಇದ್ದರೂ ಕೂಡ ಅಲ್ಪ ಗುರುಬಲ ಕೊಡ್ತಾನೆ. ಮತ್ತು ದೃಷ್ಟಿಯನ್ನು ನೋಡಲಿಕ್ಕೆ ಹೋದರೆ ನಿಮ್ಮ ರಾಶಿಯಿಂದ 5ನೇ ರಾಶಿಯ ದೃಷ್ಟಿ. 5ನೇ ರಾಶಿ ಅಂತಂದರೆ ವೃಷಭ, ಮಿಥುನ, ಕಟಕ, ಸಿಂಹ, ಕನ್ಯಾ ರಾಶಿ. ಕನ್ಯಾ ರಾಶಿ 5ನೇ ರಾಶಿಗೆ ದೃಷ್ಟಿ ಇರುತ್ತದೆ. ಹಾಗೆ 7ನೇ ರಾಶಿಗೂ ಕೂಡ, ವೃಶ್ಚಿಕ ರಾಶಿಗೂ ಕೂಡ ದೃಷ್ಟಿ, ಹಾಗೆ ಮಕರ ರಾಶಿಗೂ ಕೂಡ ದೃಷ್ಟಿ ಇರುತ್ತೆ. ಹೀಗೆ ಈ ದೃಷ್ಟಿಗಳಿಂದ ಒಂದು ಒಳ್ಳೆಯ ಫಲಗಳನ್ನು ಕೂಡ ಹೇಳಬಹುದು. ಆದರೆ ಗುರು ಕೂತಂತಹ ಜಾಗದಲ್ಲಿ ಅಂತಹ ತೀರ ಒಳ್ಳೆ ರೀತಿಯಾದಂತಹ ಫಲಗಳನ್ನು ಹೇಳುವಂಥದ್ದಿಲ್ಲ. ಅರ್ಥ ಏನು ಹೇಳುವುದಿಲ್ಲ ಅಂತಂದರೆ ಇದೇ ಒಳ್ಳೆಯ ಫಲಗಳು, ಆದರೂ ಕೂಡ ಅದೆಲ್ಲ ಮರೆಮಾಚಬಹುದು. ನೋಡಿ ಏನು ಹೇಳ್ತದೆ ಶಾಸ್ತ್ರ ಅಂತಂದರೆ, ಜೀವೇ ಜನ್ಮನಿ ದೇಶ ನಿರ್ಗಮನ ಮಪ್ಯರ್ಥ ಚ್ಯುತಿಂ ಶತ್ರುಣಾಂ ಪ್ರಾಪ್ನೋತಿಯೇ ಎಂಬುದಾಗಿ ಹೇಳಿದ್ರು. ಶತ್ರುಗಳೆಲ್ಲ ವೃದ್ಧಿಯಾಗ್ತಾರೆ ಎಂಬುದಾಗೆಲ್ಲ ಹೇಳಿದ್ರು. ಹಾಗಾಗಿ ನೋಡೋಣ ಏನೇನು ಶುಭ ಮತ್ತು ಅಶುಭ ಫಲಗಳು ನಮಗೆ ಕಾಣಿಸುತ್ತೆ. ಅಂದರೆ ಗುರು ಸ್ವಾಭಾವಿಕವಾಗಿ 5ನೇ ರಾಶಿಗೆ ದೃಷ್ಟಿ ಇರ್ತಾನೆ. ಹಾಗಾಗಿ ಪೂರ್ವ ಪುಣ್ಯಸ್ಥಾನ ವೃದ್ಧಿಯಾಗತ್ತೆ. ಅಂದರೆ ಹಿಂದೆ ಏನು ಬ್ಯಾಂಕ್ ಬ್ಯಾಲೆನ್ಸ್ ಇತ್ತಲ್ವ, ಅದಕ್ಕೆ ಬಡ್ಡಿ ಚಕ್ರಬಡ್ಡಿ ಸಿಗಬಹುದು. ಆದರೆ ಈಗ ನೀವು ಬ್ಯಾಲೆನ್ಸ್ ಇಡುವಂಥದ್ದು, ಈಗ ಅಂತಹ ಆದಾಯಗಳನ್ನು ಮಾಡುವಂಥದ್ದು ಸ್ವಲ್ಪ ಕಡಿಮೆ ಆಗಬಹುದು. ಆದರೆ ಹಿಂದೆ ಇರುವಂತಹ ಬ್ಯಾಲೆನ್ಸ್ ಏನೇನಿದೆಯೋ ಈಗೆಲ್ಲ ನಿಮಗೆ ಸಿಗ್ತಾ ಬರುತ್ತೆ. ಯಾಕಂದರೆ ಹಿಂದೆ ನಿಮಗೆ ಚೆನ್ನಾಗಿತ್ತು, ಹಿಂದೆ ನಿಮಗೆ ಹೆಚ್ಚಿನದಾದಂಥ ಅನುಕೂಲತೆಗಳಿತ್ತು. ಆವಾಗ ಗುರು ಭಗವಂತನು ನಿಮ್ಗೆ ಅನುಗ್ರಹ ಮಾಡ್ತಾ ಇದ್ದ ಅಲ್ವಾ. ಹಾಗಾಗಿ ಅಂತಹ ಗುರು ನಿಮ್ಮ ರಾಶಿಯಲ್ಲೇ ಕೂತ್ಕೊಳ್ಳೋದ್ರಿಂದ ನಿಮ್ಮ ರಾಶಿಯವರಿಗೆ ಏನಾಗ್ತದೆ ಅಂತಂದರೆ ಒಂದು 5-6 ಬಹಳ ಬದಲಾವಣೆಗಳನ್ನು ಕೂಡ ನಾವು ಗಮನಿಸಬಹುದು. ನೋಡಿ, 1ನೇದಾಗಿ ಸ್ವಲ್ಪ ಸ್ಥಾನ ಹೇಳುವಂಥದ್ದು ಬದಲಾವಣೆ ಆಗುತ್ತೆ. ಯಾವುದೋ ಒಂದು ಜಾಗ ನಿಮಗೆ ಇರುತ್ತೆ, ಕೂತ್ಕೊಂಡಿರ್ತೀರಿ, ಆ ಜಾಗ ದಿಢೀರ್ನೇ ಬದಲಾವಣೆ ಆಗಿಬಿಡುತ್ತೆ. ಯಾವುದೋ ಒಂದು ದೊಡ್ಡದಾದಂಥ ಹುದ್ದೆ ಕೊಟ್ಟಿರ್ತಾರೆ ಅಥವಾ ಜವಾಬ್ದಾರಿ ಕೊಟ್ಟಿರ್ತಾರೆ, ನಿಮಗೇನಾಗುತ್ತೆ ಬೇರೆ ರೀತಿಯಾಗಪ್ಪ ಇದನ್ನು ಜವಾಬ್ದಾರಿ ತೆಗೆದುಕೊಂಡು ಹೋಗು ಅಂಥೇಳಿ ಕೊಟ್ಟುಬಿಡ್ತಾರೆ. ಪತ್ರಿಕೋದ್ಯಮದಲ್ಲಿ ಯಾವುದೋ ಒಂದು ಸಂಪಾದಕರಾಗಿರ್ತೀರಿ, ನೀವು ಪಟ್ಟಂಥ ಬೇರೆ ರೀತಿಯಾದಂತಹ ಕೆಲಸಗಳನ್ನು ನಿಮಗೆ ಸಿಗುತ್ತೆ. ಹಾಗಾಗಿ ಒಂದು ಸ್ವದೇಶ ಮತ್ತು ವಿದೇಶ ಎರಡನ್ನೂ ಕೂಡ ನಾವು ಗಮನಿಸಬಹುದು. ಯಾಕಂದರೆ ದೇಶ ನಿರ್ಗಮನ ಎಂಬುದಾಗಿ ಗ್ರಂಥಕಾರರು ಹೇಳಿದ್ದಾರೆ. ಅರ್ಥ ಏನು, ಒಂದೊಂದು ಜಾಗವನ್ನು ಬದಲಾವಣೆ ಮಾಡುವಂಥದ್ದು. ಬಹುಶಃ ಹೊರ ದೇಶದಲ್ಲಿದ್ದವರಿಗೆ ಸ್ವದೇಶಕ್ಕೆ ಬರುವಂಥದ್ದಾಗ್ಬೋದು, ಈ ದೇಶದಲ್ಲಿದ್ದವರಿಗೆ ಅನ್ಕ ಇನ್ನೂ ಅದಾಗಲಿಕ್ಕೆ ಬೇಕಲ್ವ. ಯಾಕಂದರೆ ಎರಡೂ ಕೂಡ ಪರಿವರ್ತನೆ ಅಂತಂದರೆ ಎರಡನ್ನೂ ಕೂಡ ಭಗವಂತ ಅನುಗ್ರಹ ಮಾಡ್ತಾನೆ. ಹಾಗಾಗಿ ದೇಶ ವಿದೇಶಗಳಲ್ಲಿ ಹೋಗುವಂತಹ ಚಾನ್ಸಸ್ ಬಹಳ ಆಗತ್ತೆ. ಅನಂತರದಲ್ಲಿ ನಿರ್ಗಮನ ನೋಡಿ, ಎಷ್ಟೋ ಜನ ಹೊರದೇಶದಿದ್ದವರು ಇಲ್ಲಪ್ಪ ನನ್ನ ಹುಟ್ಟಿದ ಊರಿಗೆ ಹೋಗ್ತೇನೆ ಅಥವಾ ಮೂಲ ಸ್ಥಾನಕ್ಕೆ ಹೋಗ್ತೇನೆ, ಅಲ್ಲೇ ಇದ್ದರೆ ಬಹಳ ಸಮಾಧಾನ ನೆಮ್ಮದಿ ಯಾರೇನು ಅಂದ್ಕೊಳ್ತಾ ಇರ್ತೀರಲ್ವ, ಅಂಥವರಿಗೆ ವಾಪಸ್ ಬರುವ ಹಾಗೆ ಆಗುತ್ತೆ. ಅದು ಕೂಡ ಒಳ್ಳೆಯದು. ಮತ್ತು ಚ್ಯುತಿಂ ಅಂತಂದರು, ಚ್ಯುತಿ ಅಂತಂದರೆ ಎಷ್ಟೋ ಜನ ರಿಟೈರ್ಡ್ ತೆಗೆದುಕೊಳ್ಬೇಕು, ಅಥವಾ ಎಷ್ಟೋ ಜನಕ್ಕೆ ಸಾಕು, ಅಥವಾ ಇಷ್ಟು ವರ್ಷ ನಾನು ಕೆಲಸ ಕಾರ್ಯಗಳನ್ನು ಮಾಡಿದ್ದೀನಿ, ಈಗ ವಿಶ್ರಾಂತಿ ಜೀವನವನ್ನು ಮಾಡೋಣ. ಅಥವಾ ಎಷ್ಟೋ ಜನ ಈಗ ಲೌಕಿಕವಾದಂಥ ಜೀವನದಲ್ಲಿದ್ದವರಿಗೆ ಅನ್ನಿಸ್ತಾ ಇರುತ್ತೆ, ಇಲ್ಲಪ್ಪ ನಾನು ಆಧ್ಯಾತ್ಮಿಕವಾದಂಥ ಸಾಧನೆಗಳ ಕಡೆ ಹೋಗ್ತಾ ಇರಬೇಕು, ಸಾಕು ಜೀವನದಲ್ಲಿ ಇಷ್ಟೆಲ್ಲ ನಾನು ಮಾಡಿದ್ದೇನಲ್ಲ, ಇನ್ನೇನಿದ್ರೂ ಕೂಡ ಮೋಕ್ಷದ ಕಡೆಗೆ ಆಧ್ಯಾತ್ಮಿಕವಾದಂಥ ಚಿಂತನೆ ಕಡೆಗೆ. ನೋಡಿ, ಗುರು ರಾಶಿಯಲ್ಲಿ ಬಂದಾಗ ಇದು ಶುಕ್ರನ ಮನೆಯಲ್ಲಿ. ಹಾಗಾಗಿ ನಿಮ್ಮನ್ನು ನಿಜವಾಗೂ ಕೂಡ ಗುರು ಏನು ಮಾಡ್ತಾನೆ ಅಂತಂದರೆ ಯಥಾರ್ಥ ಯಾವುದು, ಸತ್ಯ ಯಾವುದು, ಪ್ರಾಮಾಣಿಕವಾದಂಥ ಜೀವನ ಯಾವುದು, ನಿಜವಾಗೂ ನಾವು ಏನಕ್ಕೆ ಹುಟ್ಟಿದ್ದೇವೆ, ಏನನ್ನು ಸಾಧಿಸಬೇಕು, ಇದನ್ನೆಲ್ಲವನ್ನೂ ಕೂಡ ನಿಮಗೆ ಗುರು ಬಹಳ ಮುಖ್ಯವಾಗಿ ಕಲಿಸ್ತಾನೆ, ಗುರು ಕೊಡ್ತಾನೆ. ಗುರು ಯಾವಾಗೂ
ಬಂಗಾರದ ಸೂಜಿ ಇದ್ದ ಹಾಗೆ. ನಮ್ಮ ಗುರುಗಳು ಹೇಳ್ತಾ ಇದ್ರು, ಗುರು ಬಂಗಾರದ ಸೂಜಿ ಇದ್ದ ಹಾಗೆ, ಯಾವ ಥರ ಎಲ್ಲಿ ಚುಚ್ಚಬೇಕು ಕೂಡ ಗುರು ಗೊತ್ತಿದೆ. ಹಾಗಾಗಿ ನಮ್ಮನ್ನು ಅದೇ ಥರ ಗುರು ದುಃಖ ಕೊಡೋದಿಲ್ಲ. ಎಲ್ಲೇ ನಮ್ಮನ್ನು ಹಿಡಿಬೇಕಲ್ವ ಅಲ್ಲಿ ಅವನು ಹಿಡಿತಾನೆ. ಎಲ್ಲ ಹೋಗಿರುತ್ತೆ, ಕೊನೆಗೆ ಸೈನ್ ಆಗುವಾಗ ನಿಲ್ಲಿಸ್ತಾನೆ. ಅದು ಗುರುವಿನ ಶಕ್ತಿ, ಗುರುವಿನ ಬಲ ಹೇಳುವಂಥದ್ದು. ಮತ್ತು ಕೆಲವೊಂದು ಸಲ ನಿಮ್ಮ ಜೊತೆಗಿರುವಂತಹ ಮಿತ್ರರು ಕೂಡ ಶತ್ರುಗಳಾಗಿ ಪರಿವರ್ತನೆ ಆಗ್ತಾರೆ. ಇದು ಬಹಳ ಮುಖ್ಯವಾಗಿ ಗಮನಿಸಬೇಕು. ಹಾಗಾಗಿ ನೀವೇನು ಮಾಡಬೇಕು, ಹೆಚ್ಚಿನದಲ್ಲಿ ಮಾತುಕತೆಯಲ್ಲಿ ಕೆಲವೊಂದು ವಿಷಯದಲ್ಲಿ ತುಂಬ ಜಾಗ್ರತೆ ಇರಬೇಕು. ಶತ್ರುತಾಂ ಪ್ರಾಪ್ನೋತಿ, ನಿಮಗೆ ಆ ಶತ್ರು ಭಯಗಳು, ಶತ್ರು ಸಂಬಂಧವಾದಂಥದ್ದು ಆಗತ್ತೆ. ಮನ್ಕೊಂಡಿರ್ತೀರಿ, ಕನಸಲ್ಲಿ ಏನೋ ಭಯ ಆಗುವಂಥದ್ದು, ಕಿಡಿಕೆ ಶಬ್ದವೇ ಆಗ್ತಾ ಇರುತ್ತೆ. ಆದರೆ ಯಾರಪ್ಪ ಬಾಗಿಲು ಬಡಿತಾ ಇದ್ದಾರೆ, ಯಾರಪ್ಪ ಕಿಡಿಕೆ ಶಬ್ದ ಆಗ್ತಾ ಇದ್ದಾರೆ ಅನ್ನಿಸ್ತಾ ಇರುತ್ತೆ. ಎಷ್ಟೋ ಜನ ನಾವು ಗಮನಿಸ್ತೇವೆ, ಮನೆಯಲ್ಲಿ ಯಾವುದೋ ಒಂದು ಪಾತ್ರೆ ಮೇಲೆ ಸೈಡಿಗೆ ಇಟ್ಟಿರುವಂಥದ್ದು ಕೆಳಗೆ ಬಿದ್ದಿರುತ್ತೆ, ಏನೋ ಆಗಿ ಬಿದ್ದೋಯ್ತು ಹೇಳುವಂಥದ್ದು. ಗಾಳಿಗೆ ಪಟ ಅಂತೇಳಿ ಕಿಡಿಕೆ ಶಬ್ದ ಆಗ್ತಾ ಇರುತ್ತೆ, ಯಾರು ಕಿಡಿಕೆ ಬಡಿದ್ರು, ಯಾರು ಬಾಗಿಲು ಬಡಿದ್ರು, ಹೀಗೆಲ್ಲ ಆಗ್ತಾ ಇರುತ್ತೆ. ಹಾಗಾಗಿ ಆ ಒಂದು ಅಪಭ್ರಂಶ ಅಥವಾ ಒಂದು ರೀತಿಯಾದಂತಹ ಆಲೋಚನೆಗಳ ರೀತಿಯಾಗಿ ದೂರ ಮಾಡಬೇಕು ಹೇಳೋದನ್ನು ಕೂಡ ಗ್ರಂಥಕಾರರು ಹೇಳ್ತಾರೆ. ಹಾಗಾಗಿ ನಿಮಗೆ ಏನಪ್ಪ ಅಂತಂದರೆ ಸ್ವದೇಶ, ಜನ್ಮಸ್ಥಳ ತ್ಯಾಗ ಮತ್ತು ಬಹಳ ಮುಖ್ಯವಾಗಿ ಖರ್ಚನ್ನು ಶುಕ್ರನ ಮನೆಯಿಂದ ಗುರು ಕೊಡ್ತಾನೆ. ಶುಕ್ರನ ಮನೆ ಇದ್ದದ್ರಿಂದ ಆದಾಯಗಳು ಕೂಡ ಬರಬಹುದು. ಅದೇ ಹೇಳಿದೆ, ಇಂದು ಬ್ಯಾಲೆನ್ಸು ಅಂತ ಹೇಳಿದೆ ನಿಮಗೆ. ಆದಾಯಗಳು ಕೂಡ ಬರಬಹುದು ನಿಮಗೆ, ಆದರೆ ಹೆಚ್ಚಿನದಾದಂಥ ಖರ್ಚನ್ನು ಉಂಟು ಮಾಡುವಾಗ, ಹೆಚ್ಚಿನದಾದಂತಹ ನಿಮಗೆ ಧನ ವ್ಯಯಗಳನ್ನು ಮಾಡುವ ಹಾಗೆ ಆ ಭಗವಂತನು ಮಾಡ್ತಾನೆ. ಇನ್ನು ನೋಡೋಣ, ದೃಷ್ಟಿಯಿಂದ ಏನೇನು ನಿಮಗೆ ಕೊಡ್ತಾನೆ ಎಂಬುದನ್ನು ನೋಡೋಣ. ದೃಷ್ಟಿಯಿಂದ 5ನೇ ರಾಶಿ ನೋಡ್ತಾ ಇರೋದ್ರಿಂದ ವಿದ್ಯಾರ್ಥಿಗಳ ಜೀವನದಲ್ಲಿ ವೃದ್ಧಿಯನ್ನು ಮಾಡಬಹುದು. ನೋಡಿ, ವೃಷಭ ರಾಶಿ ಯಾವ್ಯಾವ ವಿದ್ಯಾರ್ಥಿಗಳಿದ್ದೀರಲ್ವ, ನಿಮಗೆ ಹೆಚ್ಚಿನದಾದಂಥ ವಿದ್ಯಾಭ್ಯಾಸದಲ್ಲಿ ಚೆನ್ನಾಗಾಗುವಂಥದ್ದು, ಅನುಕೂಲತೆಗಳಾಗುವಂಥದ್ದು, ಏನೋ ಒಂದು ಶೈಕ್ಷಣಿಕ ಕ್ಷೇತ್ರದಲ್ಲಿದ್ದರೂ ಹೆಚ್ಚಿನದಾದಂತಹ ಅವಕಾಶಗಳು, ಅಭಿವೃದ್ಧಿ ಆಗುವುದನ್ನು ಕೂಡ ಅವನು ಮಾಡಬಹುದು. ಅನಂತರದಲ್ಲಿ ಬಹಳ ಮುಖ್ಯವಾಗಿ ನೋಡಿ, ವೃಶ್ಚಿಕ ರಾಶಿಗೂ ಕೂಡ ದೃಷ್ಟಿ ಇದೆ. ಏನಾದರೂ ಭೂಮಿ ವ್ಯಾಪಾರ ವ್ಯವಹಾರ ಮಾಡೋರು ಅಥವಾ ಏನೋ ಒಂದು ಕಡೆ ಭೂಮಿ ಕೊಂಡ್ಕೊಳ್ಬೇಕು, ಇಂಥವರಿಗೂ ಕೂಡ ಗುರು ಅನುಗ್ರಹ ಮಾಡ್ತಾನೆ. ಎಷ್ಟೋ ಸಲ ನಾವು ಅಂದ್ಕೊಳ್ತಾ ಇರ್ತೇವೆ, ಯಾವುದೋ ಒಂದು ಪುಟ್ಟದಾದಂಥ ಮನೆ ಇದೆ, ಇದನ್ನು ಡೆಮೊಲಿಷನ್ ಮಾಡಿ ಕಟ್ಟೋಣ, ಅಥವಾ ಒಂದು ಮೋಲ್ಡ್ ಹಾಕಿಡ್ತೇವೆ ಅದು ಮೇಲ್ಗಡೆ ಕಟ್ಟೋಣ, ಅಥವಾ ಊರಲ್ಲಿ ತೋಟ ಇದೆ, ಯಾವುದೋ ಒಂದು 5 ಗುಂಟೆ ಜಾಗ ಇದೆ, ಅದಕ್ಕೇನಾದರೂ ನಾವು ಮಾಡೋಣ ಹೇಳುವಂಥದ್ದು ಇರುತ್ತೆ. ಅಂತಹದ್ದನ್ನು ಕೂಡ ನಿಮ್ಗೆ ಅನುಗ್ರಹ ಮಾಡ್ತಾನೆ ಗುರು. ನೋಡಿ, ಅಲ್ಪ ಗುರುಬಲ ಆದರೂ ಕೂಡ ಗುರು ಇಂತಹದ್ದನ್ನೆಲ್ಲ ಗುರು ಅನುಗ್ರಹ ಮಾಡ್ತಾನೆ. ಹಾಗಾಗಿ ನಾವು ಯಾವ ರಾಶಿಯವರಿಗೂ ಕೂಡ ಗುರುಬಲವೇ ಇಲ್ಲ ಅಂಥೇಳಿ ಹೇಳೋದು ಕಷ್ಟ. ಯಾಕಂದರೆ ಗುರುಬಲ ಇಲ್ಲದೆ ಮಿಕ್ಕಿರುವಂಥ ಗ್ರಹಗಳನ್ನು ಕೂಡ ನಾವು ಪರಿಗಣನೆ ಮಾಡಬೇಕು. ಆದರೆ ಗುರು ಏನು ಮಾಡ್ತಾನೆ, ಅಲ್ಪ ಗುರುಬಲ ಇದ್ದಾಗ ಇದನ್ನೆಲ್ಲ ಅನುಗ್ರಹ ಮಾಡ್ತಾನೆ. ಹಾಗೆ ಬಹಳ ಮುಖ್ಯವಾಗಿ ನೋಡಿ, ಗುರುವು ನಿಮ್ಮ ರಾಶಿಯಿಂದ ಬಹಳ ಮುಖ್ಯವಾಗಿ 9ನೇ ರಾಶಿಯನ್ನು ಕೂಡ ಗುರು ನೋಡ್ತಾನೆ. ಇದು ಬಹಳ ಮುಖ್ಯವಾಗಿ ಭಾಗ್ಯ ರಾಶಿ. ಭಾಗ್ಯ ರಾಶಿ ಅಂತಂದರೆ ಯಾವುದೋ ಒಂದು ಜಮೀನು ತೆಗೆದುಕೊಂಡಿದ್ದೇನೆ, ಅದು ಅಕ್ಕಪಕ್ಕದವರು ಕಿರಿಕಿರಿ ಮಾಡ್ತಾ ಇದ್ದಾರೆ, ಅದಕ್ಕೇನೋ ಒಂದು ಕೆಲಸ ಮಾಡಬೇಕು, ಅಥವಾ ಲೇಔಟ್ ಮಾಡಬೇಕು, ಅಥವಾ ಏನೋ DC ಕನ್ವರ್ಷನ್ ಮಾಡಬೇಕು, ಅಥವಾ ಅದನ್ನು ನಾನು 4 ಜನಕ್ಕೆ ಸೇಲ್ ಮಾಡಬೇಕು ಅಂತಿದ್ದರೆ ಆ ಗುರು ಭಾಗ್ಯವನ್ನು ಕೊಡ್ತಾನೆ. ಯಾಕಂದರೆ ದೃಷ್ಟಿ, ಭಾಗ್ಯ ದೃಷ್ಟಿ ಇರುವಂಥದ್ದು ಗುರುವಿಗೆ ಬಹಳ ಒಳ್ಳೆಯದು. ಅದನ್ನು ಕೂಡ ಮಕರ ರಾಶಿಗ ದೃಷ್ಟಿ ಅಂದರೆ ಕಬ್ಬಿಣದ ಏನಾದರೂ ಸಾಮಗ್ರಿಗಳು ತೆಗೆದುಕೊಳ್ಳುವಂಥದ್ದು, ಅಥವಾ ಏನಾದರೂ ನೀರು ಕಡಿಮೆ ಅಂದರೆ ಬೋರ್ ಹಾಕಿಸುವಂಥದ್ದು, ಅಥವಾ ಏನೋ ಒಂದು ಕಡೆಗೆ ಜಮೀನು ಹತ್ತಿರದಲ್ಲಿ ಕೆರೆಗಳೆಲ್ಲ ತೆಗೆಸ್ಕೊಳ್ಳುವಂಥದ್ದು, ಅಥವಾ ಎಲ್ಲ ಚೆನ್ನಾಗಿರುತ್ತೆ ಅಂತ ಇಟ್ಕೊಳ್ಳಿ, ಆ ನೀರನ್ನು ನಾವು ಏನೇ ಶುದ್ಧಿ ಮಾಡೋ ನೀರು ಬರ್ತಾ ಇಲ್ಲ, ಆವಾಗ ಅದನ್ನು ಹಾಗೆ ಬಿಟ್ಟು ಇನ್ನೊಂದು ಬೋರ್ವೆಲ್ ಹಾಕ್ಕೊಳ್ಳುವಂಥದ್ದು, ಹೀಗೆಲ್ಲ ಮಾಡ್ತಾನೆ. ಅದರಲ್ಲೂ ಕೂಡ ಮಕರ ರಾಶಿಗೆ ದೃಷ್ಟಿ ಇದ್ದರೆ ಮೃಗಶ್ಚನಕರೋ ಮೃಗರೋ ಮೃಗಾಸ್ಯ ಅಂದರೆ ಪ್ರಾಣಿಗಳನ್ನೆಲ್ಲ ಸಾಕುವಂತಹದ್ದು. ಮತ್ತು ಅರ್ಧಂಬರ್ಧ ಇರುವಂಥ ಕೆಲಸಗಳು, ಅರ್ಧಂಬರ್ಧ ಅಂತಂದರೆ ಈ ಕಡೆ ಜಲರಾಶಿಯೂ ಅಲ್ಲ, ಈ ಕಡೆ ಭೂರಾಶಿಯೂ ಅಲ್ಲ, ಅಂತಹ ರಾಶಿ ಇದು. ಹಾಗಾಗಿ ನಿಮಗೇನಾಗುತ್ತೆ, ಅರ್ಧಂಬರ್ಧ ನಿಂತಹ ಒಂದು ಕೆಲಸ. ಹೇಗೆ ಅಂತಂದರೆ, ಈಗ ನಾವು ವೀಡಿಯೋ ಎಡಿಟಿಂಗ್ ಮಾಡಿರ್ತೇವೆ, ಅದು ಅರ್ಧ ಆಗಿ ನಿಂತ್ಕೊಂಡಿರ್ತದೆ, ಯಾವುದೋ ಅರ್ಜೆಂಟ್ ಹೋಗಿರ್ತೇವೆ, ಅದನ್ನು ಮುಗಿಸುವಂಥದ್ದು, ಹೀಗೆ ಅನೇಕ ಕೆಲಸಗಳು ಉದಾಹರಣೆ ಹೇಳಿದೆ ನಾನು. ಹಾಗೆ ಬೇರೆ 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 ನಿಂತಹ ಕೆಲಸಗಳನ್ನು ಗುರು ಕೂಡ ಪೂರ್ತಿ ಮಾಡ್ತಾನೆ ವೃಷಭ ರಾಶಿಯವರಿಗೆ. ಹಾಗಾಗಿ ಯಾವ್ಯಾವ ಕೆಲಸಗಳು ನಿಂತಿದೆಯೋ, ಯಾವ್ಯಾವುದು ಅರ್ಧಂಬರ್ಧವಾಗಿದೆಯೋ, ಯಾವ್ಯಾವುದು ದಡ ಸೇರ್ಲಿಕ್ಕೆ ಆಗ್ತಾ ಇಲ್ವೋ, ಉದಾಹರಣೆಗೆ ನೋಡಿ, ನನಗೆ ಒಂದು ಸಬ್ಜೆಕ್ಟ್ ಹೋಗಿಬಿಟ್ಟಿದೆ, ಏನು ಮಾಡಲಿ ನಾನು ಅಂತಂದರೆ ನೋಡಿ, ನಿಮಗೆ ಮೇ ಅನಂತರದಲ್ಲಿ ಗುರು ನಿಮ್ಗೆ ಅನುಗ್ರಹ ಮಾಡ್ತಾನೆ. ಅನಂತರ ಎಲ್ಲ ಚೆನ್ನಾಗಿದೆ ಸ್ವಾಮಿ, ಯಾವುದೋ ಒಂದು ಬ್ಲಡ್ ಕೌಂಟಲ್ಲಿ ಯಾವುದೋ ಒಂದು ಸ್ವಲ್ಪ ಸಮಸ್ಯೆ ಇದೆ ಹೇಳ್ತಾರೆ, ಕೆಲವೊಂದು ದಿವಸ ಸರಿ ಇರುತ್ತೆ, ಕೆಲವೊಂದು ದಿವಸ ಸರಿ ಇರೋದಿಲ್ಲ. ಆದರೆ ಏನು ಮಾಡಬೇಕು, ಇಂತಹದ್ದನ್ನು ಕೂಡ ಗುರು ಅನುಗ್ರಹ ಮಾಡ್ತಾನೆ. ರಾಶಿಯಲ್ಲಿದ್ದಾಗ ಕೊಡೋದೇ ಇಲ್ವಾ ಅಂತಂದರೆ ಗುರು ಕೊಡ್ತಾನೆ. ಗುರುನ ದೇಹ ಪುಷ್ಟಿಷ್ಟ ಎಂಬುದಾಗಿ ಇನ್ನೊಂದು ಗ್ರಂಥದಲ್ಲಿ ಹೇಳಿದ್ರು. ದೇಹಕ್ಕೆ ಬೇಕಾದಂಥ ಪುಷ್ಟಿಗಳನ್ನು ಗುರು ಕೊಡ್ತಾನೆ, ದೇಹವನ್ನು ಚೆನ್ನಾಗಿರೋ ಹಾಗೆ ಮಾಡ್ತಾನೆ. ಸೌಷ್ಠವ ಅಂದರೆ ಸುಂದರತ್ವವನ್ನು ಕೂಡ ಗುರು ಕೊಡ್ತಾನೆ. ಹಾಗಂತೇಳಿ ಮಂಗಲ ವಾತಾವರಣಗಳಾಗತ್ತಾ ಅಂತ ಕೇಳಲಿಕ್ಕೆ ಹೋದರೆ ಸ್ವಲ್ಪ ಕಷ್ಟ. ಗುರು ರಾಶಿಗೆ ಬಂದ ತಕ್ಷಣವೇ ಮಂಗಲಕರ ವಾತಾವರಣಗಳಾಗಲಿಕ್ಕಿಲ್ಲ. ಮನೇಲಿ ಮದುವೆ ಆಗುವಂಥದ್ದು,
ಅಥವಾ ಮನೆಯಲ್ಲೇನೋ ಒಂದು ಉತ್ತಮವಾದಂಥ ಉಪನಯನ ಸಂಸ್ಕಾರ ಮಾಡಬೇಕು, ಇಂಥದ್ದನ್ನೆಲ್ಲ ಗುರು ಕೊಡೋದಿಲ್ಲ. ಮತ್ತು ಹಾಗೆ ಅಂಥೇಳಿ ಗುರು ನಿಮಗೆ ಕೊಡೋದೇ ಇಲ್ವಾ ಕೇಳಿದ್ರೆ ಬೇರೆ ರೀತಿಯಾದಂಥ ಸೌಖ್ಯಗಳನ್ನು ಕೊಡ್ತಾನೆ. ರಾಶಿಯಲ್ಲಿ ಬಂದ ತಕ್ಷಣವೇ ಇರುವಂಥದ್ದನ್ನೆಲ್ಲ ಬ್ಯಾಲೆನ್ಸ್ ಎಲ್ಲ ಮುಗಿಯುವಂಗೆ ಮಾಡ್ತಾನೆ. ಯಾರೋ ಒಬ್ಬರಿಗೆ ಒಂದು 50,000 ಸಾಲ ಕೊಡಬೇಕಿತ್ತು, ಅಥವಾ ಅವ್ರ ಹತ್ರ ಇಸ್ಕೊಂಡು ಬಹಳ ತಿಂಗಳಾಯಿತು, ಎಷ್ಟು ಫೋನ್ ಮಾಡ್ತಾ ಇದ್ದಾರೆ, ನನಗೆ ಹೋಗ್ಲಿಕ್ಕೆ ಆಗ್ತಾ ಇಲ್ಲ, ಮುಖನೇ ತೋರಿಸ್ಲಿಕ್ಕಾಗಲ್ಲ ಅಂತ ಎಷ್ಟೋ ಜನ ಅಂದ್ಕೊಳ್ತಾ ಇರ್ತೀರಿ. ಆದರೆ ಅಂತಹ ಅವಕಾಶಗಳನ್ನು ಕೂಡ ಗುರು ಯಾವುದೋ ಒಂದು ರೀತಿಯಲ್ಲಿ ಹಣ ಬಂದು ಅದನ್ನು ತೀರಿಸುವಂಥ ಅವಕಾಶಗಳನ್ನು ಮಾಡ್ತಾನೆ ಗುರು. ಹಾಗಾಗಿ ಅತ್ಯಂತ ಶಕ್ತಿಶಾಲಿ ಗುರು ಹೇಳುವಂಥವನು. ಅಂದರೆ ಯಾವ ಕೆಲಸ ಅರ್ಧಂಬರ್ಧ ನಿಂತಿದೆಯೋ ಅದನ್ನು ಮುಂದೆ ತೆಗೆದುಕೊಂಡು ಹೋಗ್ತಾನೆ. ನೋಡೋಣ ಇನ್ನು 10 ನಿಮ್ಮ ಜೀವನದ ಬದಲಾವಣೆ ಬಹಳ ಮುಖ್ಯವಾಗಿ ನೋಡೋಣ. 1ನೇ ಬದಲಾವಣೆ ಅರ್ಧಂಬರ್ಧವಾದಂಥದ್ದು ಮುಗಿಸುವಂತಹದ್ದು. 2ನೇದಾಗಿ ವಸ್ತ್ರ ಆಭರಣ ವ್ಯಾಪಾರ ವ್ಯವಹಾರಗಳಿಗೆ ಒಳ್ಳೆಯದು ಮಾಡುವಂಥದ್ದು. 3ನೇದಾಗಿ ಕಬ್ಬಿಣದ ವ್ಯಾಪಾರ ವ್ಯವಹಾರವರಿಗೆ ಒಳ್ಳೆಯದು ಮಾಡುವಂಥದ್ದು. 4ನೇದಾಗಿ ಭೂಮಿಯಲ್ಲಿ ಕೃಷಿಯಲ್ಲಿ ಅಭಿವೃದ್ಧಿಯನ್ನು ಕೂಡ ಕೊಡಬಹುದು ಅಂತೇಳಿ ಹೇಳ್ತೇನೆ. ಮತ್ತು ಮಿಕ್ಕಿದ 5ನೇದಾಗಿ ನಿಮ್ಮ ಮನಸ್ಸಿನಲ್ಲಿ ಏನೋ ಒಂದು ಪ್ಲ್ಯಾನು, ಉದಾಹರಣೆಗೆ ಯಾವುದೊಂದು ಸಣ್ಣ ಪುಟ್ಟ ಚರ್ಮದ ಕಾಯಿಲೆಗಳು ಬೇರೆ ಏನೋ ಬರ್ತಾಯಿತ್ತು, ಅದಕ್ಕೆ ಚಿಕಿತ್ಸೆಗಳನ್ನು ಮಾಡ್ತಾ ಇದ್ದರೆ ಅದು ಉಪಶಮನವಾಗ್ತಾ ಇರಲಿಲ್ಲ. ಆದರೆ ಗುರು ರಾಶಿಗೆ ಬಂದ ತಕ್ಷಣವೇ ಆ ಗುರುವಿನ ದೃಷ್ಟಿ ಸಪ್ತಮಕ್ಕಿರುತ್ತೆ, ಭಾಗ್ಯ ರಾಶಿಗಿರುತ್ತೆ, ಚಿಕ್ಕ ಪುಟ್ಟ ಔಷಧಿಗಳನ್ನು ಕೂಡ ನಿಮಗೆ ವೃದ್ಧಿ ಆಗಿಬಿಡುತ್ತೆ. ಇದು ಬಹಳ ಉತ್ತಮವಾದಂಥದ್ದು. 6ನೇದಾಗಿ ಬಹಳ ಮುಖ್ಯವಾಗಿ ಗಮನಿಸುವಂಥದ್ದು, ನಿಮ್ಮನ್ನು ಪರಿಶುದ್ಧ ಮಾಡುವಾಗ ಮಾಡ್ತಾನೆ ಗುರು. ಸೋಸ್ತಾನೆ ನಿಮ್ಮನ್ನು. ಎಷ್ಟು ಒಳ್ಳೆ ಭತ್ತ ಇದೆ, ಎಷ್ಟು ಜೇಳು ಭತ್ತ ಇದೆ ಅದನ್ನೆಲ್ಲ ಗುರು ಸೋಸ್ತಾನೆ. ಹಾಗಾಗಿ ಮತ್ತು ಧರ್ಮ ಕಾರ್ಯಗಳನ್ನು ಮಾಡುವ ಹಾಗೆ ಮಾಡ್ತಾನೆ. ಇದು ಬಹಳ ಮುಖ್ಯವಾದದ್ದು. ಮೊದಲು ಶುಕ್ರನ ಮನೆಯಲ್ಲಿದ್ದಾನೆ, ಹಾಗಾಗಿ ನಿಮ್ಮನ್ನು ಗುರು ಧರ್ಮ ಕಾರ್ಯ ಮಾಡುವ ಹಾಗೆ ಮಾಡ್ತಾನೆ, ಪ್ರಯಾಣಗಳನ್ನು ಕೊಡ್ತಾನೆ. ಇದಿಷ್ಟು ಫಲಗಳನ್ನು ಗುರು ನೀಡಲಿಕ್ಕಿದ್ದಾನೆ. ಹಾಗಾಗಿ ಆದಷ್ಟು ಶುಭವಾದಂಥ ಫಲಗಳನ್ನು ಅನುಗ್ರಹ ಮಾಡಲಿ ಅಂತ ಹೇಳ್ತಾ, ನಕ್ಷತ್ರ ಪರಿಹಾರಗಳು ಏನಪ್ಪ ನಿಮಗೆ ಗುರುವಿಂದ? 1ನೇದಾಗಿ ಕೃತಿಕಾ ನಕ್ಷತ್ರ 2, 3, 4ನೇ ಪಾದ. ನೀವು ಎಷ್ಟು ಸಾಧ್ಯವಾಗುತ್ತೋ ಅಷ್ಟು ಯಜ್ಞದ ಆರಾಧನೆ ಮಾಡಿ. ಮತ್ತು ನೋಡಿ, ಯಜ್ಞ ಅಂತ ತಕ್ಷಣ ಹೋಮ ಹೇಳುವಂಥ ಒಂದು ಅರ್ಥ. ಹೋಮ ಹವನಗಳು ಯಜ್ಞದಲ್ಲಿ ಬರುತ್ತೆ. ಮತ್ತು ಭೂತಯಜ್ಞ, ಮನುಷ್ಯಯಜ್ಞ, ಬ್ರಹ್ಮಯಜ್ಞ, ದೇವಯಜ್ಞ, ಹೀಗೆಲ್ಲ ಪಂಚಮಹಾಯಜ್ಞಗಳು ಕೂಡ ಇದ್ದಾವೆ. ಹಾಗಾಗಿ ಯಾರೋ ಒಬ್ಬರಿಗೆ ನೀವು ಊಟ ಕೊಟ್ಟರೂ ಕೂಡ ಅದೊಂದು ಯಜ್ಞ ಎಂಬುದಾಗಿ ಹೇಳ್ತೇವೆ ನಾವು. ಹಾಗಾಗಿ ಇದು ಭೂತಯಜ್ಞದಲ್ಲಿ ಬರುತ್ತೆ. ಹಾಗಾಗಿ ನೀವು ಯಾರೋ ಒಬ್ಬರ ಹಸಿವಿದವರಿಗೆ ಊಟ ಕೊಡುವಂಥ ಪ್ರಯತ್ನವನ್ನು ಮಾಡಿ. ಯಾಕಂದರೆ ಅನ್ನದಾನಂ ಪರಂ ದಾನಂ ವಿದ್ಯಾದಾನ ಮತಃ ಪರಂ ಅನ್ನೇನ ಕ್ಷಣಿಕಾ ತೃಪ್ತಿ ಯಾವಜ್ಜೀವಂಚ ವಿದ್ಯೆಯ ಎಂಬುದಾಗಿ ಸುಭಾಷಿತಕಾರರು ಹೇಳಿದ್ರು. ಅರ್ಥ ಏನು? ಕ್ಷಣಿಕವಾದಂತಹ ತೃಪ್ತಿಯನ್ನು ಅನ್ನ ಹೇಳುವಂಥದ್ದು ಕೊಡುತ್ತದೆ, ಆದರೆ ಈ ವಿದ್ಯೆ ಹೇಳುವಂಥದ್ದು ಎಲ್ಲದಕ್ಕಿಂತ ಶ್ರೇಷ್ಠವಾದಂಥದ್ದು. ಹಾಗಾಗಿ ಯಾರೇನಾದರೂ ಕೇಳಿದ್ರೆ ಅವ್ರಿಗೆ ಹೇಳ್ಕೊಡುವಂಥ ಪ್ರಯತ್ನ ಮಾಡಿ. ಇವತ್ತಿನ ದಿವಸ ಹೇಗಾಗಿದೆ ಅಂತಂದರೆ, ಏನು ಹೇಳ್ಕೊಡ್ಬಿಟ್ರೆ ಅವ್ನು ಕಲ್ತ್ಕೊಂಡ್ಬಿಡ್ತಾನೋ ಅಂದ್ಕೊಂಡ್ಬಿಡ್ತಾನೆ. ಹಾಗೆ ಮಾಡಲಿಕ್ಕೆ ಹೋಗಬೇಡಿ. ವಿಜಯಕೃತೆ ವರ್ಧತ ಏವ ನಿತ್ಯಂ. ನೀವು ಬಹಳ ಮುಖ್ಯವಾಗಿ ಕೃತಿಕಾ ನಕ್ಷತ್ರದವರು ಇನ್ನೊಬ್ಬರಿಗೆ ವಿದ್ಯಾದಾನವನ್ನು ಮಾಡಿ, ಅಥವಾ ಯಾರು ಏನಾದರೂ ಕೇಳಿದ್ರೆ ಅದಕ್ಕೆ ಸಮಯ ಮಾಡಿ ಪ್ರೀತಿಯಿಂದ ಹೇಳ್ಕೊಡಿ. ನೀವು ಕೇಳ್ಬೋದು, ನಮ್ಮ ಮಕ್ಕಳಿಗೆ ಹೇಳ್ಕೊಡ್ಲಿಕ್ಕೆ ಪುರುಸತ್ತಿಲ್ಲ ಸ್ವಾಮಿ, ಇನ್ನೊಬ್ಬರಿಗೆ ಹೇಳ್ಕೊಡೋದು ಅಂಥೇಳಿ ಹೇಳಿಕೊಡಿ. ನೀವು ಯಾವುದು ವಿಷಯವೋ ಅದು ನಿಮಗೂ ಕೂಡ ಬೆಳೀತದೆ, ಮತ್ತವರಿಗೂ ಕೂಡ ಒಂದು ತುಂಬ ಖುಷಿ ಸಂತೋಷ ಇರುತ್ತೆ. ದುಡ್ಡು ಕಾಸು ಕೊಡ್ತಾರೆ ಬಿಡ್ತಾರೆ ಹೇಳುವಂಥದ್ದು ಬೇರೆ, ಆದರೆ ಹೇಳಿಕೊಡುವಂಥ ಪ್ರಯತ್ನವನ್ನು ಮಾಡಿ. ಕೃತಿಕಾ ನಕ್ಷತ್ರದವರಿಗೆ ಅನ್ನದಾನ, ಅದರ ಜೊತೆಗೆ ವಿದ್ಯಾದಾನ, ಇದೆರಡು ಬಹಳ ಮುಖ್ಯವಾಗಿ ಮಾಡಬೇಕು. ಇನ್ನು ರೋಹಿಣಿ ನಕ್ಷತ್ರ, ಎಷ್ಟು ಸಾಧ್ಯವಾಗುತ್ತೋ ಅಷ್ಟು ಚಂದ್ರನ ಉದಯವಾದ ಮೇಲೆ ಚಂದ್ರನನ್ನು ನೋಡಿ ಒಂದು 10 ನಿಮಿಷ ನಿಮ್ಮ ಗುರುಬಲ ಕಡಿಮೆ ಇದೆಯಲ್ವ, ಹಾಗಾಗಿ ಮನಸ್ಸಿನ ಬಲವು ಜಾಸ್ತಿ ಆಗುತ್ತೆ. ಚಂದ್ರನನ್ನು ದರ್ಶನ ಮಾಡಿ, ಚಂದ್ರನ ಬೆಳಕಿನಲ್ಲಿ ಆರಾಮಾಗಿ ಕುತ್ಕೊಂಬಿಡಿ. ನೀವು ಚಂದ್ರನನ್ನು ಭಕ್ತಿಯಿಂದ ಸ್ಮರಣೆ ಮಾಡಿಕೊಡಿ. ಭಗವಂತ ಚಂದ್ರ ಒಳ್ಳೆಯದು ಮಾಡಪ್ಪ, ನನಗೆ ಹೆಚ್ಚಿನದಾದಂಥ ಅಭಿವೃದ್ಧಿ ಸಿಗುವ ಹಾಗೆ ನೀನು ಮಾಡು ಎಂಬುದಾಗಿ ರೋಹಿಣಿ ನಕ್ಷತ್ರದವರು ಕೇಳಿಕೊಳ್ಳಿ, ಅಲ್ಲೇ ಕೂತ್ಕೊಳ್ಳಿ. ಆ ರೋಹಿಣಿ ನಕ್ಷತ್ರದ ಹೆಚ್ಚಿನದಾದಂಥ ಅಭಿವೃದ್ಧಿ ಆಗುತ್ತೆ. ಮೃಗಶಿರಾ ನಕ್ಷತ್ರ 1, 2ನೇ ಪಾದ. ನೀವೇನಂತಂದರೆ ಒಂದು ಗುರು ಚರಿತ್ರೆ ಪಾರಾಯಣೆ ಮಾಡುವಂಥದ್ದು, ಮತ್ತು ಔದುಂಬರ ವೃಕ್ಷ ಪ್ರದಕ್ಷಿಣೆ ಮಾಡುವಂಥದ್ದು. ನೋಡಿ, ಬಹಳ ಮುಖ್ಯವಾಗಿ ಇದನ್ನು ಮಾಡ್ತಾ ಬನ್ನಿ. ಒಂದು ವರ್ಷಗಳ ಕಾಲವರೆಗೂ ಕೂಡ ಗುರು ಅಲ್ಪ ಗುರುಬಲ ಇರೋದ್ರಿಂದ ಮೃಗಶಿರಾ ನಕ್ಷತ್ರದವರು ಎಷ್ಟಾಗುತ್ತೋ ಅಷ್ಟು ಔದುಂಬರ ವೃಕ್ಷ ಪ್ರದಕ್ಷಿಣೆ ಮತ್ತು ಗುರುಚರಿತ್ರೆ ಪಾರಾಯಣೆ. ಮತ್ತು ಒಂದು ಕಮೆಂಟ್ ಹಾಕಿ, ಓಂ ಗುಂಗುರುಭ್ಯೋ ನಮಃ ಅಂಥೇಳಿ ಹಾಕಿ ಆ ಗುರುಗಳ ಅನುಗ್ರಹ ಮಾಡಲಿ. ಯಾಕಂದರೆ ಎಲ್ಲವೂ ಕೂಡ ಗುರುವಿನ ಅನುಗ್ರಹದಿಂದ ಒಳ್ಳೆಯದಾಗತ್ತೆ. ಹಾಗಾಗಿ ವೃಷಭ ರಾಶಿಯವರಿಗೆ ಗುರುವಿನ ಪರಿವರ್ತನೆ ಆದಷ್ಟು ಶುಭವನ್ನು ಉಂಟು ಮಾಡಲಿ. ನೀವು ಬಹಳ ಮುಖ್ಯವಾಗಿ ಭಾಗ್ಯಸ್ಥಾನಕ್ಕೆ ದೃಷ್ಟಿ ಇದೆ, ಆ ದೃಷ್ಟಿ ಇರುವಂಥ ಭಾಗ್ಯವು ಕೂಡ ವೃದ್ಧಿಯಾಗಲಿ ಅಂತ ಹೇಳ್ತಾ, ಯಾಕಂದರೆ ಸ್ಥಾನದ ಬಲ ಕಡಿಮೆ ಇದೆ, ದೃಷ್ಟಿಯ ಬಲವೇ ಜಾಸ್ತಿಯಾಗಿ ಒಳ್ಳೆಯದಾಗಲಿ ಅಂತ ಹೇಳ್ತಾ, ಭಗವಂತನ ಆಶೀರ್ವಾದ ಅನುಗ್ರಹದಿಂದ ಮಂಗಲವಾಗಲಿ. ಲೋಕಾ ಸಮಸ್ತ ಸುಖಿನೋ ಭವಂತು, ಸಮಸ್ತ ಸನ್ಮಂಗಲಾನಿ ಭವಂತು. ನಮಸ್ಕಾರ.